ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ MCQsನ ಮಾಡಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಅಂತ. ಸೊ ಟಾಪ್ 10 ಕ್ವಶನ್ಸ್ಗಳನ್ನು ಕಂಪ್ಯೂಟರ್ನಿಂದ ನಾನು ಆರಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ವಿಷಯದಲ್ಲಿ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ CTETಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ, CTETಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಕ್ಲಾಸಸ್ಗಳನ್ನು ಈಗಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು, ತುಂಬ ಚೆನ್ನಾಗಿ ವಿಡಿಯೋಗಳು ಮೂಡಿ ಬರ್ತಾ ಇದೆ. ಎಲ್ಲರೂ ಸಪೋರ್ಟು ತುಂಬ ಚೆನ್ನಾಗಿದೆ, ಕ್ಲಾಸಸ್ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಕಂಟಿನ್ಯೂ ಮಾಡಿ ಸಿಲೆಬಸ್ನ ಮುಗಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದರೂ CTETಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದರೆ ದಯವಿಟ್ಟು ಏನು ಮಾಡಬೇಕು, ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಇಂಗ್ಲೀಷಲ್ಲಿ ಸೈಕಾಲಜಿ ಸಿಗುತ್ತೆ. ಅಥವಾ ಯಾರಾದರೂ PSTR HSTRಗೆ ರೆಡಿ ಆಗ್ತಿದ್ರೆ ನಿಮಗೆ ಇಂಗ್ಲೀಷ್ ವರ್ಷನ್ ಬೇಕಾಗುತ್ತೆ ಅಂತ ಹೇಳ್ತಿರಲ್ವ, ಸೊ ಇಂಗ್ಲೀಷ್ ವರ್ಷನ್ನ ನೀವು ನೋಡಿದ್ರೆ ಅದು CTET ಆಗಿರ್ಬೋದು, HSTR ಅಥವಾ ನಿಮಗೆ PSTR GPSTR ಯಾವುದೇ ಇಲ್ಲಿ ನಿಮಗೆ ಇಂಗ್ಲೀಷ್ ವರ್ಷನ್ ಬೇಕು ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಪ್ಲೇ ಲಿಸ್ಟ್ಗೆ ಹೋಗಿ ನೋಡ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಕಂಪ್ಯೂಟರ್ ಅಂತಕ್ಕಂಥ ಸಬ್ಜೆಕ್ಟು FDA ಇರ್ಬೋದು, HDA ಇರ್ಬೋದು, ಅದಕ್ಕೆ ಹೊರತುಪಡಿಸಿದ್ರೆ ನಮ್ಮ ಶೈಕ್ಷಣಿಕ ಒಂದು ಕ್ಷೇತ್ರ ಅಥವಾ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು PSTR ಇದೆ, PSTRಯಲ್ಲಿ ನಿಮಗೆ 20 ಮಾರ್ಕ್ಸಸ್ ಇದೆ. ಅದ್ರ ಜೊತೆಗೆ HSTRಲ್ಲಿ ಕೂಡ ಕಂಪ್ಯೂಟರ್ಗೆ ನಿಮ್ಮ ಸಿಲೆಬಸ್ಗೆ ಇದೆ. ಅಲ್ಲಿ 2 ಅಥವಾ 3 ಪ್ರಶ್ನೆಗಳಲ್ಲ ಸ್ನೇಹಿತರೆ, 20ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕಂಪ್ಯೂಟರ್ ಒಂದು ವಿಷಯದಿಂದ ಬರುತ್ತೆ. ಹಾಗಾಗಿ ಕಂಪ್ಯೂಟರ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಸಬ್ಜೆಕ್ಟ್ ಆಗಿದೆ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಒಂದು ತರಗತಿಯಲ್ಲಿ ನಿಮಗೆ 10 ಪ್ರಮುಖ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಏನು ಮಾಡ್ತೀನಿ ಅಂದರೆ ನಿಮಗೆ ಸೀರೀಸ್ನ ಕೊಡ್ತಾ ಹೋಗ್ತೀನಿ. ಇವತ್ತು ಪಾರ್ಟ್ 1 ಆಗಿದ್ದರೆ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಟಾಪ್ 10 ಕ್ವಶನ್ಸ್ಗಳನ್ನ ತೊಗೊಂಡು ಬರ್ತೀನಿ. ಸೊ ಇದೆಲ್ಲರ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೊಂದು ಸ್ವಲ್ಪ ಕ್ವಶನ್ನ ಓದ್ಕೊಂಡು ವಿಡಿಯೋನ ಪಾಸ್ ಮಾಡಿ ನಿಮ್ಮಷ್ಟಕ್ಕೆ ನೀವು ಸೆಲ್ಫ್ ಸ್ಟಡಿ ಅಥವಾ ನಿಮ್ಮ ಸೆಲ್ಫ್ ಏನು ನಾಲೆಜ್ ಇದೆ ಅದನ್ನು ಆದಷ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಯಾವ್ದು ಆನ್ಸರ್ ಕರೆಕ್ಟ್ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಮಾತ್ರ ತಿಳಿಸ್ಬಹುದು, ಓಕೆನಾ? ಓಕೆ, ಸಾರಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಕಂಪ್ಯೂಟರ್ ಎಂಬ ಪದವು ಯಾವ ಲ್ಯಾಟಿನ್ ಪದದಿಂದ ಬಂದಿದೆ? ಅದು ಲೆಕ್ಕ ಹಾಕು ಅಥವಾ ಲೆಕ್ಕ ಮಾಡು ಎಂಬ ಅರ್ಥವನ್ನು ನೀಡುತ್ತೆ ಅಂತ. ನೋಡಿ, ಕಂಪ್ಯೂಟರ್ ಎಂಬ ಪದವು ನೋಡಿ ನಿಮಗೆ ಚಾಪ್ಟರ್ ವೈಸೇ ಫಸ್ಟಿಂದಲೇ ತೊಗೊಂಡು ಬರ್ತಾ ಇದ್ದೀನಿ. ಸೊ ಪ್ರತಿದಿನ 10 ಪ್ರಶ್ನೆಗಳ ಡಿಸ್ಕಷನ್ ನಡೀತಾ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ. ಸೊ ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಪದದಿಂದ ಬಂದಿದೆ ಸ್ನೇಹಿತರೆ. ಅವರೇ ಹೇಳ್ತಿದ್ದಾರೆ ಕಂಪ್ಯೂಟರ್ ಎಂಬ ಪದ ಲ್ಯಾಟಿನ್ ಪದದಿಂದ ಬಂದಿದೆ, ಅದರ ಅರ್ಥ ಲೆಕ್ಕ ಹಾಕು ಅಥವಾ ಲೆಕ್ಕ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಆ ಒಂದು ಲ್ಯಾಟಿನ್ ಪದ ಈ ಕೆಳಗಿನಲ್ಲಿ ಯಾವುದು ಅಂತ ಪ್ರಶ್ನೆ. ಸೊ ಫಸ್ಟ್ ಒಂದು ಕಂಪ್ಯೂಟರಸ್ ಅಥವಾ ಕಪೆಂಡಿಯಂ ಅಂತ ಕೊಟ್ಟಿದ್ದಾರೆ. ನೋಡಿ, ಕಂಪೌಂಡಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟರಲ್ಲಿ ಕಂಪ್ಯೂಟರ್ನ ಮೂಲ ಪದ ಏನು ಲ್ಯಾಟಿನ್ ಅಂತ ಬಂದಿದ್ದಿಲ್ಲ ಆ ಒಂದು ಪದ ಯಾವುದು ಅಂತ. ಸೊ ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಆನ್ಸರ್ ಗೊತ್ತಿದ್ದರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ಸರಿಯಾದಂತಹ ಉತ್ತರ ಕಂಪ್ಯೂಟರೇ ಅಂತಕ್ಕಂಥದ್ದು. ಸೊ ಈಗಾಗಲೇ ಇದ್ರ ಮೀನಿಂಗ್ ಕೂಡ ಅವರೇನೆ ಹೇಳಿದ್ದಾರೆ. ಕಂಪ್ಯೂಟರ್ ಎಂಬ ಪದ ಲ್ಯಾಟಿನ್ ಪದದಿಂದ ಬಂದಿದೆ. ಲ್ಯಾಟಿನ್ ಪದದಿಂದ ಬಂದಂತಹ ಕಂಪ್ಯೂಟರೇ ಎಂದರೆ ಲೆಕ್ಕ ಹಾಕು ಅಥವಾ ಲೆಕ್ಕ ಮಾಡು ಅನ್ನೋ ಅರ್ಥಕ್ಕಂತ ಕೊಡುತ್ತೆ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಕಂಪ್ಯೂಟರ್ಗಳ ಮೊದಲ ತಲೆಮಾರಿನಲ್ಲಿ ಅಂದರೆ ಫಸ್ಟ್ ಜನರೇಷನ್ ಪ್ರಮುಖವಾಗಿ ಬಳಸಲಾದ ವಿದ್ಯುನ್ಮಾನ ಘಟಕ ಯಾವುದು? ಏನು ಕಂಪ್ಯೂಟರ್ನ ಉಪಯೋಗ ಮಾಡ್ತಿದ್ರು ಫಸ್ಟ್ ಜನರೇಷನಲ್ಲಿ ಅಥವಾ ಮೊದಲನೇ ತಲೆಮಾರಿನಲ್ಲಿ, ಆವಾಗ ವಿದ್ಯುತ್ ಘಟಕವನ್ನಾಗಿ ಯಾವುದನ್ನು ಉಪಯೋಗ ಮಾಡ್ತಿದ್ರು ಅಂತಕ್ಕಂಥದ್ದು ಪ್ರಶ್ನೆ. ಟ್ರಾನ್ಸಿಸ್ಟರ್ಗಳನ್ನು ಮಾಡ್ತಿದ್ರಾ, ನಿರ್ವಾತ ಕೊಳವೆಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಿದ್ರಾ, ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ಅಂತ ಕರಿತೀವಿ ನಾವು, ಅದನ್ನು ಯೂಸ್ ಮಾಡ್ತಿದ್ರಾ, ಅಥವಾ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಿದ್ರಾ ಅಂತ. ನೋಡಿ ಸ್ನೇಹಿತರೆ, ಯಾರೆಲ್ಲ ಆಲ್ರೆಡಿ ಥಿಯರಿನ ಓದ್ಕೊಂಡಿರ್ತೀರಲ್ವ, ಸೊ ನಿಮಗೆ ಈಸಿ ಆಗುತ್ತೆ. ಅಥವಾ 8th and 10th ಅಲ್ಲಿ ನಿಮಗೆ ಕಂಪ್ಯೂಟರ್ ಸಬ್ಜೆಕ್ಟ್ಸ್ ಇರುತ್ತೆ, ಸೊ ಅಲ್ಲಿ ಓದ್ಕೊಂಡವ್ರಿಗೆ ಕೂಡ ಅರ್ಥ ಆಗುತ್ತೆ. ನಿಮಗೆ ಇದರ ಥಿಯರಿ ಕ್ಲಾಸಸ್ ಬೇಕಾಗಿತ್ತು ಅಂತಂದರೆ ಏನು ಮಾಡಬೇಕು, ನನಗೆ ಕಮೆಂಟ್ ಮಾಡಿ ಥಿಯರಿ ಕ್ಲಾಸಸ್ ಮಾಡಿಕೊಡಿ ಅಂತಂದರೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಸೊ ಎಷ್ಟು ಮೆಜಾರಿಟಿ ಇದೆ, ಜಾಸ್ತಿ ಜನ ಏನಾದರೂ ಒಂದು
500ಕ್ಕಿಂತ ಜಾಸ್ತಿ ಜನ ಏನಾದರೂ ಡಿಮ್ಯಾಂಡ್ ಇದ್ದರೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ನಿಮಗೆ. ಯಾಕಂದರೆ ಈಗ ಆಲ್ರೆಡಿ CTETಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಾ ಇದೆ. ಸೊ ಇದೊಂದು ಅದರಲ್ಲಿ ಆ್ಯಡ್ ಮಾಡಿದ್ರೆ ಸಮಯ ತುಂಬ ಕಡಿಮೆ ಜನ ಕೇಳಿದ್ರೆ ಅದನ್ನು ಮಾಡಿದ್ರೆ ಅರ್ಥ ಇರೋದಿಲ್ಲ. ಹಾಗಾಗಿ ಸೊ ನೋಡಿ, ಕಂಪ್ಯೂಟರ್ಗಳ ಮೊದಲ ತಲೆಮಾರಿನ ಅಥವಾ ಫಸ್ಟ್ ಜನ್ರೇಷನ್ನ ವಿದ್ಯುನ್ಮಾನ ಘಟಕವಾಗಿ ಏನು ಬಳಸ್ತಾ ಇದ್ರು ಅಂದರೆ ನಿರ್ವಾತ ಕೊಳವೆಗಳನ್ನು ಬಳಸ್ತಾ ಇದ್ರು. ನಿರ್ವಾತ ಕೊಳವೆಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ. ಸೊ ನೋಡಿ, ಕಂಪ್ಯೂಟರ್ನ ಒಂದು ಫಸ್ಟ್ ಜನ್ರೇಷನ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ನ ಬಳಸ್ತಾ ಇದ್ರು. ಓಕೆ, ಸೊ ಇದರಲ್ಲಿ ಎಕ್ಸ್ಪ್ಲನೇಷನ್ ಮಾಡೋಂಥದ್ದೇನು ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇದೆ. ಸೊ ಪ್ರಶ್ನೆ 3, ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಕಂಪ್ಯೂಟರ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ರೂ ಕೂಡ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ನೋಡಿ, ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟ್ಯೂರಿಂಗ್, ಜಾನ್ ವ್ಯಾನ್ ನ್ಯೂಮನ್, ಸ್ಟೀವ್ ಜಾಬ್ಸ್ ಅಂತ ಇದೆ. ನೋಡಿ, ಸ್ಟೀವ್ ಜಾಬ್ಸ್ ಅಂತ ಇದೆ. ಸೊ ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದು ನಮ್ಮ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕರೀತಾರೆ ಅಲ್ವಾ? ಸೊ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಫಾದರ್ ಆಫ್ ಕಂಪ್ಯೂಟರ್ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಇದರಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಏನಿಲ್ಲ, ಡೈರೆಕ್ಟ್ ಕ್ವಶನ್ ಇದೆ. ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಅನಲಿಟಿಕಲ್ ಇಂಜಿನ್ ವಿಶ್ಲೇಷಣಾ ಯಂತ್ರ ಎಂಬ ಯಾಂತ್ರಿಕ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಿದವರು ಯಾರು? ನೋಡಿ, ಅನಲಿಟಿಕ್ ಇಂಜಿನ್ ವಿಶ್ಲೇಷಣಾ ಯಂತ್ರ ಅಂತ ಕರಿತೀವಿ. ಅನಾಲಿಟಿಕ್ ಇಂಜಿನನ್ನು ವಿಶ್ಲೇಷಣಾ ಯಂತ್ರ ಅಂತ ಕರಿತೀವಿ. ಈ ಒಂದು ಯಾಂತ್ರಿಕ ಕಂಪ್ಯೂಟರನ್ನು ಯಾರು ವಿನ್ಯಾಸಗೊಳಿಸಿದ್ರು ಅಂತ ಬ್ಲೇಸ್ ಪ್ಯಾಸ್ಕಲ್ ಅಂತ ಇದೆ. ಬಿ ಯಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅಂತ ಇದೆ. ಸಿ ಯಲ್ಲಿ ಹೆಮ್ರನ್ ಹೊಲೆರಿತ್ ಅಂತ ಇದೆ. ಅದಾದಮೇಲೆ ಜಾನ್ ನೇಪಿಯರ್ ಅಂತ ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಅಗೇನ್ ನಮ್ಮ ಚಾರ್ಲ್ಸ್ ಬ್ಯಾಬೇಜ್ ಅವರು ಅನಾಲಿಟಿಕ್ ಇಂಜಿನ್ ಅಥವಾ ವಿಶ್ಲೇಷಣಾ ಯಂತ್ರ. ಓಕೆನಾ? ಸೊ ಇದನ್ನು ಕಂಡುಹಿಡಿತಾರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚು ತರಗತಿಗಳು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಓಕೆ, ಕಂಪ್ಯೂಟರ್ಗಳ ವಿಕಾಸದಲ್ಲಿ ENIAC ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಎ ಕಂಪ್ಯೂಟರ್ ಎಂಬುದು ಯಾವ ತಲೆಮಾರಿನ ಕಂಪ್ಯೂಟರ್ ಆಗಿದೆ? ನೋಡಿ, ENIAC ಅಂತಕ್ಕಂಥದ್ದು ಯಾವ ತಲೆಮಾರಿನ ಕಂಪ್ಯೂಟರ್ ಆಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಮೊದಲನೇ ತಲೆಮಾರ ಫಸ್ಟ್ ಜನ್ರೇಷನ್, ಎರಡನೇ ತಲೆಮಾರು ಸೆಕೆಂಡ್ ಜನ್ರೇಷನ್, ಮೂರನೇ ತಲೆಮಾರು ಥರ್ಡ್ ಜನ್ರೇಷನ್, ನಾಲ್ಕನೇ ತಲೆಮಾರು ಫೋರ್ತ್ ಜನ್ರೇಷನ್ ಅಂತ ಇದೆ. ಸೊ ಇದು ಮೊದಲನೇ ತಲೆಮಾರಿನ ಒಂದು ಕಂಪ್ಯೂಟರ್ ಆಗಿದೆ. ENIAC ಏನು? ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅಂತ ಇದೆಯಲ್ವಾ? ಸೊ ಇದೊಂದು ಮೊದಲನೆಯ ತಲೆಮಾರಿನ ಒಂದು ಕಂಪ್ಯೂಟರ್ ಆಗಿದೆ. ಇದಕ್ಕೆ ಇದು ಸರಿಯಾದಂಥ ಉತ್ತರವಾಗಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ 6th ಕ್ವಶನ್ ನೋಡಿ, ಕಂಪ್ಯೂಟರ್ ಒಂದು ಸೊ ಇಷ್ಟು ಇಟ್ಕೊಳ್ಳೋಣ, ಯಾಕಂದರೆ ಕೆಳಗಡೆ ಆಪ್ಷನ್ಸ್ ಕಾಣಿಸಲ್ಲ ನಿಮಗೆ. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಯಂತ್ರವಾಗಿದ್ದು ನಿರ್ದಿಷ್ಟ ಸೂಚನೆಗಳ ಆಧಾರದ ಮೇಲೆ ದತ್ತಾಂಶವನ್ನು, ಡಾಟಾ ಅಂತ ಕರಿತೀವಲ್ವ ನಾವು, ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತದೆ. ಈ ವ್ಯಾಖ್ಯಾನದಲ್ಲಿ ದತ್ತಾಂಶವನ್ನು ಸ್ವೀಕರಿಸುವ ಮತ್ತು ಪ್ರಕ್ರಿಯೆಗೊಳಿಸುವ ಪ್ರಮುಖ ಭಾಗವನ್ನು ಏನೆಂದು ಕರೆಯುತ್ತಾರೆ? ವೆರಿ ಈಸಿ. ನಿಮ್ಮ ಕ್ವಶನ್ ನೋಡಿದ ತಕ್ಷಣ ಗೊಂದಲಕ್ಕೊಳಕ್ಕೆ ಹೋಗ್ಬಿಡಿ. ಸೊ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಯಂತ್ರ ನಮ್ಗೆ ಕೊಡ್ತಕ್ಕಂತಹ ಡಾಟಾಗಳನ್ನು, ನಾವೇನು ಡಾಟಾ ಕೊಡ್ತೀವಲ್ವ ಕಂಪ್ಯೂಟರ್ಗೆ, ಆ ಡಾಟಾವನ್ನು ತಗೊಂಡು ದತ್ತಾಂಶವನ್ನು ಸ್ವೀಕರಿಸುವ ಮತ್ತು ಪ್ರಕ್ರಿಯೆಗೊಳಿಸುವ ಪ್ರಮುಖ ಭಾಗ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಯಾವುದು ಪ್ರೊಸೆಸ್ ಮಾಡುತ್ತೆ, ತೆಗೆದುಕೊಳ್ಳೋದು, ಕೊಡೋದು, ಆನ್ಸರ್ ಮಾಡೋದು, ನಾವೇನೇ ಟೈಪ್ ಮಾಡಿದ್ರು ಅದನ್ನೆಲ್ಲ ಪ್ರೊಸೆಸ್ ಮಾಡ್ತಕ್ಕಂಥ ಭಾಗ, ಎಲೆಕ್ಟ್ರಾನಿಕ್ ಭಾಗ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದೊಂದು ಇನ್ಪುಟ್ ಸಾಧನ, ಔಟ್ಪುಟ್ ಸಾಧನ, ಪ್ರೊಸೆಸಿಂಗ್ ಯೂನಿಟ್, ಸಂಗ್ರಹಣಾ ಸಾಧನ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನಿಮಗೆ ನಾವು ದತ್ತಾಂಶವನ್ನು ಸ್ವೀಕರಿಸುವ ಮತ್ತು ಪ್ರಕ್ರಿಯೆಗೊಳಿಸುವ ಎರಡೂ ಮಾಡುತ್ತೆ ಅಂದರೆ ಅಲ್ಲೊಂದು ಪ್ರೊಸೆಸ್ ನಡೆದಿದೆ ಅಂತ ಅರ್ಥ. ಸೊ ಹಾಗಾಗಿ ಇದು ಪ್ರೊಸೆಸಿಂಗ್ ಯೂನಿಟ್ CPU ಆಗುತ್ತೆ. CPU ಇಲ್ಲಿ ಏನಾಗುತ್ತೆ ಅಂತಂದರೆ ಅದು ನಮ್ಮ ಮಾಹಿತಿಯನ್ನು, ದತ್ತಾಂಶವನ್ನು, ಡಾಟಾವನ್ನು ತಗೊಳ್ಳುತ್ತೆ. ತಗೊಂಡ ಮೇಲೆ ಅದನ್ನು ಪ್ರಕ್ರಿಯೆಗೊಳಿಸುತ್ತೆ, ಪ್ರೊಸೆಸ್ ಮಾಡುತ್ತೆ. ಅದನ್ನು ನಾವು CPU ಅಂತ ಕರಿತೀವಿ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 8th
ಕ್ವಶನ್ನು. ವಿಡಿಯೋ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡ್ತಾ ಹೋಗಿ. ನಿಮ್ಮ ಲೈಕ್ ಮಾತ್ರ ನಮ್ಮ ತರಗತಿಗಳನ್ನು ಹೆಚ್ಚೆಚ್ಚು ಮಾಡೋಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಅದಷ್ಟೇ ನಿಮ್ಮಿಂದ ನಾನು ಒಂದು ಅಪೇಕ್ಷೆ ಇರ್ತಕ್ಕಂಥದ್ದು. ನೋಡಿ 8th ಪ್ರಶ್ನೆ ಹೋಗೋಣ. ಕಂಪ್ಯೂಟರ್ನ ಮೂಲ ಕಾರ್ಯಾಚರಣೆಯ ಪ್ರಕ್ರಿಯೆಯಲ್ಲಿ ಪ್ರೊಸೆಸಿಂಗ್ ಎಂದರೆ ಏನು? ಸೊ ಈ ಹಿಂದಿನ ಪ್ರಶ್ನೆ ನಿಮ್ಗೆ ಕರೆಕ್ಟಾಗಿ ತಿಳಿದಿತ್ತಂದರೆ ಈ ಪ್ರಶ್ನೆಗೆ ಚೆನ್ನಾಗಿ ಆನ್ಸರ್ ಮಾಡ್ತೀರಾ ಸ್ನೇಹಿತರೆ ನೀವು. ಓಕೆನಾ? ಕಂಪ್ಯೂಟರ್ನ ಮೂಲ ಕಾರ್ಯಾಚರಣೆಯ ಪ್ರಕ್ರಿಯೆಯಲ್ಲಿ ಪ್ರೊಸೆಸಿಂಗ್ ಅಂದರೆ ಏನು? ದತ್ತಾಂಶವನ್ನು ಕಂಪ್ಯೂಟರ್ಗೆ ಸೇರಿಸುವುದಾ? ಬಿ. ದತ್ತಾಂಶವನ್ನು ಸಂಗ್ರಹಿಸುವುದಾ? ಸಿ. ದತ್ತಾಂಶವನ್ನು ಸೂಚನೆಗಳ ಆಧಾರದ ಮೇಲೆ ಅರ್ಥಪೂರ್ಣ ಮಾಹಿತಿಯನ್ನಾಗಿ ಪರಿವರ್ತಿಸುವುದಾ? ಡಿ. ಪ್ರೊಸೆಸ್ ಮಾಡಿದ ಮಾಹಿತಿಯನ್ನು ಪ್ರದರ್ಶಿಸುವುದಾ? ನೋಡಿ, ಈ ಹಿಂದಿನ ಪ್ರಶ್ನೆ ಓದುವಾಗ ಸೂಕ್ಷ್ಮವಾಗಿ ನೀವೇನಾದರೂ ಅಬ್ಸರ್ವ್ ಮಾಡಿದರೆ ಈ ಪ್ರಶ್ನೆಗೆ ಆನ್ಸರ್ ಕರೆಕ್ಟಾಗಿ ಮಾಡ್ತೀರಾ. ನಾನೇನು ಹೇಳ್ತಿದ್ದೆ ಅಂದರೆ ನಿಮಗೆ ವಿಡಿಯೋನ ಪಾಸ್ ಮಾಡಿ ಆದಷ್ಟು ಕಮೆಂಟ್ ಮೂಲಕ ನಿಮ್ಮ ಆನ್ಸರ್ನ ಹೇಳ್ತಾ ಹೋಗಿ. ಸೊ ಪ್ರೊಸೆಸ್ ಅಥವಾ CPU ಪ್ರೊಸೆಸ್ ಮಾಡುತ್ತೆ ಅಂತ ಅಂದರೆ ದತ್ತಾಂಶವನ್ನು ಸೂಚನೆಗಳ ಆಧಾರದ ಮೇಲೆ ಅರ್ಥಪೂರ್ಣ ಮಾಹಿತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದಕ್ಕೆ ನಾವು ಅದನ್ನು ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ನಾವೇನಾದರೂ ನೀಡಿದಂಥ ಮಾಹಿತಿಯನ್ನು, ದತ್ತಾಂಶವನ್ನು ಸೂಚನೆಗಳ ಆಧಾರದ ಮೇಲೆ ಅರ್ಥಪೂರ್ಣ ಮಾಹಿತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ 9ನೇ ಪ್ರಶ್ನೆ. ಅಂಕಗಣಿತ, ಅರ್ಥಮೆಟಿಕ್ ಮತ್ತು ತರ್ಕ, ಲಾಜಿಕ್ ಅಂತ ನಾವು ಕರಿತೀವಿ ಅಲ್ವಾ? ಅಂಕಗಣಿತ, ತರ್ಕ ಅಥವಾ ಅರ್ಥಮೆಟಿಕ್, ಲಾಜಿಕ್ ಕ್ರಿಯೆಗಳನ್ನು ನಿರ್ವಹಿಸುವ ಪ್ರೊಸೆಸ್ನ ಭಾಗ ಯಾವುದು? ನೋಡಿ, ಪ್ರೊಸೆಸ್ನಲ್ಲಿ ಇರ್ತಕ್ಕಂಥ ಒಂದು ಭಾಗ ಇದೆ. ಸೊ ಅದೇನು ಮಾಡುತ್ತೆ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟ ಕ್ರಿಯೆಗಳನ್ನು ಮಾಡುತ್ತೆ. ಆ ಭಾಗ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಓಕೆನಾ? ಪ್ರೊಸೆಸಿಂಗಲ್ಲೇ ಅರ್ಥಮೆಟಿಕ್ ಲಾಜಿಕ್ ಕ್ರಿಯೆಗಳನ್ನು ಮಾಡುತ್ತೆ, ಅಂಕಗಣಿತದ ತರ್ಕಗಳನ್ನು ಮಾಡುತ್ತೆ. ಆ ಒಂದು ಭಾಗ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಫಸ್ಟ್ ಆಪ್ಷನ್ ಕಂಟ್ರೋಲ್ ಯೂನಿಟ್ ಅಂತ ಇದೆ, ಸೆಕೆಂಡ್ ಆಪ್ಷನಲ್ಲಿ ಮೆಮೊರಿ ಯೂನಿಟ್ ಅಂತ ಇದೆ, ಥರ್ಡ್ ಆಪ್ಷನಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಇದೆ. ಸೊ ಲಾಸ್ಟಲ್ಲಿ ಫೋರ್ತ್ ಆಪ್ಷನಲ್ಲಿ ಇನ್ಪುಟ್ ಔಟ್ಪುಟ್ ಯೂನಿಟ್ ಅಂತ ಇದೆ. ಸೊ ಇದಕ್ಕಂತೂ ಅರ್ಥನೇ ಇಲ್ಲ. ಇನ್ಪುಟ್ ಔಟ್ಪುಟ್ ಯೂನಿಟ್ ಇದನ್ನು ಡಿಲೀಟ್ ಮಾಡಿ. ಸೊ ಏನು ಕೇಳಿದ್ದಾರೆ ಅಂದರೆ ಅರ್ಥಮೆಟಿಕ್ ಲಾಜಿಕ್ AL ಅಂತ ನಾವು ಕರಿತೀವಿ. ಸೊ ಇದೊಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆಗಿರುತ್ತೆ. ಸೊ ಇಲ್ಲಿ ಏನಿದೆ ಅದನ್ನು ಡೈರೆಕ್ಟಾಗಿ ತೊಗೊಂಡ್ಬಿಡಿ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅದನ್ನು ನಾವು ALU ಅಂತ ಕರಿತೀವಿ. ಓಕೆನಾ? ಆಲು ಹೀಗೇ ಬಿಟ್ಕೊಳ್ಳಿ. ಓಕೆನಾ? ಸೊ ALU ಇದು ಏನಕ್ಕೆ ಸಂಬಂಧಪಟ್ಟಿದೆ? ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನು ಈ ಒಂದು ಯೂನಿಟಲ್ಲಿ ಮಾಡ್ತಾರೆ. ಸೊ ಲಾಸ್ಟ್ ಪ್ರಶ್ನೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ನಿಮ್ಮ ಕಮೆಂಟ್ಗಳ ನನ್ನ ತರಗತಿ ಅರ್ಥ ಆಗ್ತಿತ್ತು ಅಂದರೆ ಇನ್ನೂ ಹೆಚ್ಚು ನನಗೆ ವಿಡಿಯೋಗಳನ್ನು ಮಾಡೋಕ್ಕೆ ಸಮಯವನ್ನು ಕೊಟ್ಟು ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳ ಮೂಲಕನೇ ಹೆಚ್ಚು ತರಗತಿಗಳು ಬರ್ತಾ ಹೋಗುತ್ತೆ. ಸರಿ, ಲಾಸ್ಟ್ ಪ್ರಶ್ನೆ ನೋಡಿ, 10th ಪ್ರಶ್ನೆ. ಮೈಕ್ರೋ ಪ್ರೊಸೆಸರ್ ಅನ್ನು ಬಳಸಿದ ಕಂಪ್ಯೂಟರ್ಗಳ ತಲೆಮಾರು ಯಾವುದು? ನೋಡಿ, ಮೈಕ್ರೋ ಒಂದು ಪ್ರೊಸೆಸರ್ ಇದೆ. ಮೈಕ್ರೋ ಪ್ರೊಸೆಸರನ್ನು ಬಳಸಿದ ಕಂಪ್ಯೂಟರ್ಗಳ ತಲೆಮಾರು ಯಾವುದು? ಯಾವ ತಲೆಮಾರಿನಲ್ಲಿ ಮೈಕ್ರೋ ಪ್ರೊಸೆಸರ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಅಥವಾ ಬಳಸಿದ್ವಿ ಅಂತ. ಓಕೆನಾ? 2ನೆಯ ತಲೆಮಾರು, 3ನೆಯ ತಲೆಮಾರು, 4ನೆಯ ತಲೆಮಾರು, 5ನೆಯ ತಲೆಮಾರು ಅಂತ ಇದೆ. ನೋಡಿ ಸ್ನೇಹಿತರೆ, ಯಾರೆಲ್ಲ ಥಿಯರಿನ ಓದ್ಕೊಂಡಿದ್ರೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ. ಸೊ 4ನೇ ತಲೆಮಾರಿನಿಂದ ಏನು ಅಂತಂದರೆ ಈ 4ನೇ ತಲೆಮಾರಿನಲ್ಲಿ ಈ ಮೈಕ್ರೋ ಪ್ರೊಸೆಸರನ್ನು ಬಳಸಲಾಯಿತು. ಓಕೆನಾ? ಸೊ ಮೈಕ್ರೋ ಪ್ರೊಸೆಸರನ್ನು ನಾವು 4ನೇ ತಲೆಮಾರಿನಲ್ಲಿ ಬಳಸಿದೆವು. ಸೊ ಇವು 10 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೆ. ಸೊ ಇದಕ್ಕಿಂತ ಹೆಚ್ಚಿನ ಒಂದು ಪಾರ್ಟ್ 2 ಪಾರ್ಟ್ 3ಯಲ್ಲಿ 10 ಪ್ರಶ್ನೆಗಳ ಮೇನ್ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನು ಒಂದು 10 ನಿಮಿಷದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ 10 ಮಿನಿಟ್ಸಲ್ಲಿ ನೀವು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗಿ ಥಿಯರಿನ ಓದ್ಕೊಂಡು MCQ ಮಾಡೋದ್ರಿಂದ ತುಂಬಾ ಒಂದು ಬೇಗ ಅರ್ಥ ಆಗುತ್ತೆ ಅಂತ ತಿಳಿಸ್ತಾ, ಯಾರಿಗೆಲ್ಲ ಥಿಯರಿ ಕ್ಲಾಸಸ್ ಬೇಕಾಗಿದೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು, ಥಿಯರಿ ಕ್ಲಾಸಸ್ ಮಾಡಿ ಮೇಡಮ್ ಅಂತ. ಓಕೆ, ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಯಾರೆಲ್ಲ ಒಂದು
ಕಂಪ್ಯೂಟರ್ ವಿಷಯಕ್ಕೋಸ್ಕರ ಓದ್ತಿದ್ದಾರೆ ಅಥವಾ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ CTET ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು, GPT ಆಗಿರ್ಬೋದು, ಯಾವುದೇ ಒಂದು ಅಥವಾ ನೀವು FD SD ಒಟ್ಟು ಕಂಪ್ಯೂಟರ್ ಅಂತಕ್ಕಂಥದ್ದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ನಿಮಗೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.